ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಗಾಯ್ಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಎಲ್ಲ ಕಮೆಂಟ್ಸ್ ನಾನು ನೋಡ್ತೀನಿ. ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ, ನಿಮಗೂ ಗೊತ್ತು ಅದು. ಸೊ ಎಸ್, ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತಾರೆ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ತುಂಬಾನೇ ಟೈಮ್ ಆಗಿತ್ತು ಅನ್ಬೋದು ಫೀಲಿಂಗ್ಸ್ ವಿಡಿಯೋ ಮಾಡಿಬಿಟ್ಟು. ಸೊ ಎಸ್, ಅದಕ್ಕೆ ನಾನು ಈ ಒಂದು ವಿಡಿಯೋದಲ್ಲಿ ಅವರ ಕರೆಂಟ್ ಫೀಲಿಂಗ್ಸ್ ನಿಮ್ಮೆಲ್ಲ ಏನು ಅಂತ ಮೇಯ್ನ್ ಆಗಿ ನೋಡೋಣ. ಆ್ಯಂಡ್ ಎಷ್ಟು ಉದ್ದಾಗುತ್ತೆ ಈ ವಿಡಿಯೋ ಐ ಹ್ಯಾವ್ ನೋ ಐಡಿಯಾ, ಬಟ್ ನೋಡೋಣ. ಓಕೆ, ಸೊ ಗೈಸ್, ಐ ಹೋಪ್ ನಿಮ್ಮ ಮೈಂಡಲ್ಲಿ ಒಬ್ರು ಪರ್ಸನ್ ಇದ್ದಾರೆ ಅಂತ. ಲೆಟ್ಸ್ ಸಿ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಈ ಕನೆಕ್ಷನ್ ಬಗ್ಗೆ ಏನು ಒಪಿನಿಯನ್ ಇದೆ, ಆ್ಯಂಡ್ ಮದುವೆ ತನಕ ನೀವು ಅವ್ರ ಮೇಲೆ ನಂಬಿಕೆ ಇಟ್ಕೋಬಹುದಾ, ಆ್ಯಂಡ್ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಕಡೆಯಿಂದ, ಇದೆಲ್ಲದಕ್ಕೂ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಡೋಣ. ಓಕೆ, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಲೆಟ್ಸ್ ಸಿ. ಓಕೆ, ಫಸ್ಟಿಗೆ ಟ್ಯಾರೋ ಕಡೆಯಿಂದನೇ ಸ್ಟಾರ್ಟ್ ಮಾಡೋಣ, ರೈಟ್? ಆ್ಯಂಡ್ ಎಸ್, ಲೆಟ್ಸ್ ಸಿ. ಜಾಸ್ತಿ ತಡ ಮಾಡೋದು ಬೇಡ. ಸೊ ನಿಮಗೆ ಬಂದಿದೆ ಕಿಂಗ್ ಆಫ್ ಕಪ್ಸ್ ರಿವರ್ಸಲ್ ಆಗಿ ಬಂದಿದೆ. ಓಕೆ, ಫಸ್ಟ್ ಕಾರ್ಡೆ ಕಿಂಗ್ ಆಫ್ ಕಪ್ಸ್ ರಿವರ್ಸಲ್ ಆಗಿ ಬಂದಿರೋದನ್ನ ಕರೆಂಟ್ ಎನರ್ಜೀಸ್ ನ ನೋಡುತ್ತೆ. ಸೊ ರಿವರ್ಸಲ್ ಆಗಿ ಬಂದಿರೋದ್ರಿಂದ ಈ ಒಂದು ರಿಲೇಶನ್ಶಿಪ್ ಯಾವ ತರ ನೀವು ಕನೆಕ್ಟ್ ಆಗಿದ್ದೀರಾ ಅಂದ್ರೆ, ಇಟ್ಸ್ ಮೋರ್ ಲೈಕ್ ಆಟೋಮೆಟಿಕಲಿ ನೀವು ಅವ್ರ ಬಗ್ಗೆ ಕೇರ್ ಮಾಡೋದಕ್ಕೆ ಶುರು ಮಾಡಿದೀರಾ. ಆಟೋಮೆಟಿಕಲಿ ನೀವು ಅವ್ರ ಬಗ್ಗೆ ಓವರ್ಲಿ ಥಿಂಕ್ ಮಾಡಕ್ ಶುರು ಮಾಡಿದೀರಾ. ಮೇ ಬಿ ತುಂಬಾ ಜನ ಇದಕ್ಕೊಂದು ಟ್ಯಾಗ್ ಲೈನ್ ಕೂಡ ಕೊಟ್ಟಿಲ್ಲ. ಮೇ ಬಿ ಓಕೆ, ಕಮಿಟ್ಮೆಂಟ್ ಅಲ್ಲಿ ಇದೀವಿ, ನಾವು ರಿಲೇಶನ್ಶಿಪ್ ಅಲ್ಲಿ ಇದೀವಿ, ಕೇರ್ ಮಾಡ್ಲೇಬೇಕು ಅಂತ ಏನಿಲ್ಲ, ಬಟ್ ಸ್ಟಿಲ್ ನೀವು ಆಟೋಮೆಟಿಕಲಿ ಅವ್ರ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡ್ತೀರಾ. ಆಟೋಮೆಟಿಕಲಿ ಅವ್ರ ಬಗ್ಗೆ ಕಂಪೇರ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಓಕೆ, ಇವ್ರಾಗಿದ್ರೆ ಈ ಪ್ಲೇಸ್ ಅಲ್ಲಿ ಹೆಂಗ್ ಇರ್ತಾ ಇದ್ರು, ನನ್ ಜೊತೆ ಹೆಂಗಿರ್ತಾ ಇದ್ರು. ಸೊ ಈ ತರ ಒಂದು ಥಾಟ್ ಪ್ರೊಸೆಸ್ ನಿಮ್ಮ ಮೈಂಡ್ ಅಲ್ಲಿ ಬರ್ತಾ ಇದೆ. ಅಂದ್ರೆ ಆಟೋಮೆಟಿಕ್ ಆಗಿ ನೀವು ಅವ್ರ ಬಗ್ಗೆ ಯೋಚನೆ ಮಾಡೋದು. ಎಮೋಷನ್ಸ್ ಇದೆ, ಫೀಲಿಂಗ್ಸ್ ಇದೆ, ಕನ್ಸರ್ನ್ ಇದೆ, ಕೇರಿಂಗ್ ಇದೆ, ಬಟ್ ಅದಕ್ಕೊಂದು ಟ್ಯಾಗ್ ಲೈನ್ ಕೊಟ್ಟಿಲ್ಲ. ಅಂದ್ರೆ ನಾವಿಬ್ರು ರಿಲೇಶನ್ಶಿಪ್ ಅಲ್ಲಿ ಇದೀವಿ, ನಾವಿಬ್ರು ಕಮಿಟ್ಮೆಂಟ್ ಅಲ್ಲಿ ಇದೀವಿ, ಲವರ್ಸ್, ನಾವಿಬ್ರು ಲವ್ ಮಾಡ್ತಾ ಇದೀವಿ. ಸೊ ಈ ತರ ಒಂದು ಟ್ಯಾಗ್ ಲೈನ್ ಕೊಟ್ಟಿಲ್ಲ. ಮೇನ್ ಆಗಿ ಅದನ್ನ ನೋಡ್ತಾ ಇದ್ದೀನಿ. ಓಕೆ, ಬ್ಯೂಟಿಫುಲ್ ರಿಲೇಶನ್ಶಿಪ್, ಚೆನ್ನಾಗೇ ಇದೆ. ಇನ್ಫ್ಯಾಕ್ಟ್ ತುಂಬಾ ನೀವು ಇಬ್ರು ಎಮೋಷನ್ಸಿಗೆ ಇಂಪಾರ್ಟೆಂಟ್ ಕೊಡೋ ಪರ್ಸನ್. ನನಗೆ ಹೆಂಗೆ ಒಂದು ಇಮ್ಯಾಜಿನೇಷನ್ ಅಲ್ಲಿ ಹೆಂಗ್ ಸಿನಾರಿಯೋ ಬರ್ತಾ ಇದೆ ಅಂದ್ರೆ, ಇವಾಗ ಯೂಶಲಿ ಸ್ಪೋರ್ಟ್ಸ್ ವುಮೆನ್ ಅಥವಾ ಸ್ಪೋರ್ಟ್ಸ್ ಮೆನ್ ಇರ್ತಾರಲ್ವಾ, ಅವ್ರಿಗೆ ಜಾಸ್ತಿ ಎಮೋಷನ್ಸ್ಗಿಂತ ಜಾಸ್ತಿ ಫಿಸಿಕಲಿ ಫಿಟ್ ಆಗಿರೋದು, ಪ್ರಾಕ್ಟಿಕಲಿ ಆಕ್ಟಿವ್ ಆಗಿರೋದು. ಸೊ ಆ ತರ ಪೀಪಲ್ ಅವರು. ಸೊ ತುಂಬಾ ಜನ ಇಲ್ಲಿ ಐ ಫೀಲ್ ಸ್ಪೋರ್ಟ್ಸ್ ಪರ್ಸನ್ ಯಾರೆಲ್ಲ ಇದ್ದೀರಾ, ಸ್ಪೋರ್ಟ್ಸ್ ಪರ್ಸನ್, ಸ್ಪೋರ್ಟ್ಸ್ ಅಲ್ಲಿರೋರು, ಜಿಮ್ಮಿಗೆ ಹೋಗೋರು ಜಾಸ್ತಿ. ನೀವ್ ಯಾವ ತರ ಅಂದ್ರೆ ಔಟ್ಡೋರ್ ಆಕ್ಟಿವಿಟೀಸ್ ನ ತುಂಬಾ ಎಂಕರೇಜ್ ಮಾಡ್ತೀರಾ. ಸೊ ನೀವು ಯಾವ ಒಂದು ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಡೆಫಿನೆಟ್ಲಿ ಅವ್ರಿಗೂ ಕೂಡ ಐ ಫೀಲ್ ಎಮೋಷನ್ಸ್ಗಿಂತ ಈ ಪರ್ಸನ್ ಎಷ್ಟು ಅಡ್ವೆಂಚರಸ್ ಆಗಿದ್ದಾರೆ, ಎಷ್ಟು ಏನೋ ಹೊರಗೆ ಹೋಗ್ತಾರೆ, ಒಳಗೆ ಕೂತ್ಕೊಂಡು ಬುಕ್ ಓದೋದ್ಕಿಂತ ಎಷ್ಟು ಇವ್ರ ಲೈಫ್ ನ ಎಂಜಾಯ್ ಮಾಡ್ತಾರೆ ಹೊರಗಡೆ, ಇದು ಇವ್ರಿಗೆ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಎಲ್ಲೊಂದ್ ಕಡೆ ಐ ಫೀಲ್ ನೀವು ಯಾವ ಒಂದು ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ, ಅವ್ರಿಗೆ ನಿಮ್ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಅಂದ್ರೆ ಇವ್ರು ಯಾವ ತರ ಪರ್ಸನ್, ಇವರು ಇಂಟ್ರೋವರ್ಟಾ, ಇವರು ಎಕ್ಸ್ಟ್ರೋವರ್ಟಾ, ಮೇ ಬಿ ಅವರು ನಿಮ್ಮಲ್ಲಿ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ನೀವು ನೋಡಕ್ ತುಂಬಾ ಚೆನ್ನಾಗಿದ್ದೀರಾ, ನೋಡಕ್ ತುಂಬಾನೇ ಅಟ್ರಾಕ್ಟ್ ಆದ್ರಿ. ಮೇ ಬಿ ನೀವು ಫಸ್ಟ್ ಟೈಮ್ ನೀವು ಕಾನ್ವರ್ಸೇಷನ್ ಮಾಡಿದಾಗ, ಕಮ್ಯುನಿಕೇಶನ್ ಮಾಡಿದಾಗ ಒನ್ ಮೇನ್ ಥಿಂಗ್ ನಿಮ್ಮ ಮೇಲೆ ಅಟ್ರಾಕ್ಟ್ ಆಗಿದ್ದು ನೀವು ನಡ್ಕೊಳ್ಳೋ ರೀತಿ, ನಿಮ್ಮ ಪರ್ಸ್ನಾಲಿಟಿ, ವೆರಿ ಕೇರಿಂಗ್. ಅವ್ರಿಗೆ ಎಲ್ಲೋ ಒಂದ್ ಕಡೆ ಅವರ ಮದರ್, ಅವರ ಫ್ಯಾಮಿಲಿ ಅವ್ರನ್ನ ಹೆಂಗ್ ಕೇರ್ ಮಾಡ್ತಾರೆ, ನೀವು ಹಂಗೆ ಕೇರ್ ಮಾಡಿದೀರಾ. ಬಟ್ ದ ಥಿಂಗ್ ಈಸ್, ನೀವ್ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅಲ್ವಾ, ಡೆಫಿನೆಟ್ಲಿ ಒಂದು ಅಡ್ವೆಂಚರಸ್ ಪರ್ಸನ್ ಅವರು. ಡೆಫಿನೆಟ್ಲಿ ಸ್ಪೋರ್ಟ್ಸ್ ಅಲ್ಲಿ ಇರ್ತಾರೆ. ಇಫ್ ಯು ಗೋ ಅಂಡ್ ಚೆಕ್ ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡಿದಾಗ, ಅವ್ರ ಬಗ್ಗೆ ನೆಕ್ಸ್ಟ್ ಟೈಮ್ ಜಾಸ್ತಿ ಕೇಳಿದಾಗ
ನಿಮಗೆ ಏನು ಇಷ್ಟ, ಲೈಫಲ್ಲಿ ಏನು ಮಾಡಬೇಕು ಅಂತ ನೀವು ಆ್ಯಕ್ಚುಲಿ ಕೇಳಿದಾಗ ಡೆಫಿನೆಟ್ಲಿ ಅವರು ಹೇಳೋದುಂಟು. ಡೆಫಿನೆಟ್ಲಿ ಲೈಕ್ ನನಗೆ ಔಟ್ಡೋರ್ ಆಕ್ಟಿವಿಟೀಸ್ ಮಾಡಬೇಕು, ಅಡ್ವೆಂಚರಸ್ ಆಗಿರಬೇಕು, ಈ ಥರ ಎಕ್ಸ್ಪೆಕ್ಟೇಷನ್ಸ್ ಇದೆ ಅವ್ರಿಗೆ. ಡೆಫಿನೆಟ್ಲಿ ಅವ್ರಿಗೆ ಇವಾಗ ಕ್ಯೂರಿಯಾಸಿಟಿ ಬಂದಿದೆ, ಲೈಕ್ ನೀವು ಯಾವ ಥರ ಪರ್ಸನ್, ನೀವು ಎಮೋಷ್ನಲಿನ ಓವರ್ ಎಮೋಷ್ನಲ್ಲ ಅಥವಾ ನೀವು ಸ್ವಲ್ಪ ಔಟ್ ಗೋಯಿಂಗ್ ಪರ್ಸನ್ನ, ಅವಾಗವಾಗ ಟ್ರಿಪ್ ಹೋಗೋದು, ಟ್ರಾವೆಲ್ ಮಾಡೋದು ಇದೆಲ್ಲ ಮಾಡ್ತೀರಾ ನೀವು? ಬಿಕಾಸ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಲ್ವಾ, ವೆರಿ 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 ಸ್ಪೆಷಲ್ ಪರ್ಸ್ನಾಲಿಟಿ ಇದೆ ಅನ್ಸ್ತದೆ. ಬಿಕಾಸ್ ಅವ್ರಿಗೆ ಲೈಫಲ್ಲಿ ಅಡ್ವೆಂಚರ್ ಇರಲೇಬೇಕು. ಎವ್ರಿ ವೀಕೆಂಡ್ ಆಗಿರ್ಬೋದು, ಏನಾದರೂ ಹಾಲಿಡೇಸ್ ಬಂದಾಗ ಏನಾದರೂ ಟ್ರಿಪ್ ಮಾಡ್ತಾ ಇರಬೇಕು. ಒಳಗಡೆ ಕೂರೋದಂದ್ರೆ ಅವ್ರಿಗೆ ಸ್ವಲ್ಪ ಹಿಂಸೆ ಆಗುತ್ತೆ, ಸ್ವಲ್ಪ ಎಕ್ಸ್ಟ್ರೋವರ್ಟ್ ಪರ್ಸನ್ ಅನಿಸ್ತಾ ಇದೆ. ಸೊ ನಿಮ್ಮ ಬಗ್ಗೆ ಒನ್ ಒಪಿನಿಯನ್ ಅವ್ರಿಗೆ ಇವಾಗ ಬಂದಿರೋದಂದ್ರೆ ಮೇ ಬಿ ಈ ಪರ್ಸನ್ ಸ್ವಲ್ಪ ಇಂಟ್ರೋವರ್ಟ್ ಅನ್ಸುತ್ತೆ. ಮೇ ಬಿ ಈ ಪರ್ಸನ್ ಓವರ್ಲಿ ಕೇರ್ ಮಾಡೋರು, ಓವರ್ಲಿ ಕನ್ಸರ್ನ್ ತೋರಿಸೋರು, ಆ ಥರ ಅನ್ಸುತ್ತೆ. ಈ ಥರ ಅವ್ರಿಗೊಂದು ಒಪಿನಿಯನ್ ನಿಮ್ಮ ಬಗ್ಗೆ ಬಂದಿದೆ. ಬ್ಯೂಟಿಫುಲ್. ಇಷ್ಟೆಲ್ಲ ಮೆಸೇಜಸ್ ಒನ್ ಕಾರ್ಡಿಂದ ಬರುತ್ತೆ ಅನ್ಕೊಂಡಿರಲಿಲ್ಲ, ಬಟ್ ಇವತ್ತು ನನ್ನ ಒಂದು ಇಂಟ್ಯೂಷನ್ ನೆಕ್ಸ್ಟ್ ಲೆವೆಲಲ್ಲಿದೆ. ಟ್ರಸ್ಟ್ ಮೀ. ದೇರ್ ಈಸ್ ಫೂಲ್. ಐ ಟೋಲ್ಡ್ ಯು, ಫುಲ್ ಅಂದರೆ ವೆರಿ ಅಡ್ವೆಂಚರಸ್. ಬಟ್ ಒನ್ ಥಿಂಗ್ ಇಸ್ ಶೋರ್, ಮೇ ಬಿ ತುಂಬ ಜನ ರೀಸೆಂಟಾಗಿ ಮೀಟ್ ಆಗಿರೋದು, ಫ್ರೆಶ್ ಆಗಿ ನೀವು ಕನೆಕ್ಟ್ ಆಗ್ತಾ ಇರೋದು. ಇಟ್ಸ್ ಮೋರ್ ಲೈಕ್ ನಿಮ್ಮ ಬಗ್ಗೆ ಜಾಸ್ತಿ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ, ಬಟ್ ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ ಈ ಪ್ರೊಸೆಸ್ನ. ಅಂದರೆ ನಿಮ್ಮ ಬಗ್ಗೆ ದಿನ ಒಂದೊಂದು ಹೊಸದು ತಿಳ್ಕೊಳ್ಳೋದು ಅವ್ರಿಗೆ ಇಷ್ಟ ಆಗ್ತಾ ಇದೆ. ದಿನ ಏನಾದರೂ ಒಂದು ಲೈಕ್ ಓಕೆ ರ್ಯಾಂಡಮ್ ಆಗಿ ಮೆಸೇಜ್ ಮಾಡ್ತೀರಾ ನೀವು, ಒಂದೊಂದ್ಸತಿ ಮಾಡೋದೇ ಇಲ್ಲ, ಬಟ್ ಯಾವತ್ತು ನೀವು ಕನೆಕ್ಟ್ ಆಗ್ತೀರಾ, ಯಾವಾಗ ಮೆಸೇಜ್ ಮಾಡ್ತೀರಾ ಅಲ್ವಾ, ಅವಾಗ ನಿಮ್ಮ ಬಗ್ಗೆ ಏನಾದರೂ ಒಂದು ಹೊಸ ತಿಳ್ಕೊಳ್ಳೋದು, ಇಟ್ಸ್ ವೆರಿ ಕ್ಯೂರಿಯಾಸಿಟಿ. ಅವ್ರಿಗೆ ತುಂಬ ಖುಷಿ ಆಗ್ತದೆ. ಓಕೆ, ಫಾರ್ ಅನ್ ಎಕ್ಸಾಂಪಲ್ ಏನಾಗಿರುತ್ತೆ, ನೀವು ಜಾಸ್ತಿ ಚಾಟ್ ಮಾಡಿರಲ್ಲ, ಒಂದು ಗ್ಯಾಪಲ್ಲಿ ಚಾಟಿಂಗ್ ಎಲ್ಲ ಕಟ್ ಆಫ್ ಆಗಿರುತ್ತೆ, ಜಾಸ್ತಿ ಮೆಸೇಜ್ ಮಾಡಕ್ ಹೋಗಿರಲ್ಲ. ಆಲ್ ಆಫ್ ಅ ಸಡನ್ 5-6 days ಆದ್ಮೇಲೆ ರೀಕನೆಕ್ಟ್ ಆಗ್ತೀರಾ, ಯಾರೋ ಒಬ್ರು ಮೆಸೇಜ್ ಮಾಡೋದು, ಅವಾಗ ಏನೋ ನಿಮ್ಮ ಬಗ್ಗೆ ಒಂದು ಹೊಸ ವಿಚಾರ ಗೊತ್ತಾಗೋದು, ಅವ್ರಿಗೆ ಫೀಲ್ ಆಗೋದು, ಓಕೆ ಈ ಪರ್ಸನ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಈ ಪರ್ಸನ್ ನಾನು ಅನ್ಕೊಂಡಿದ್ದ ಥರನೇ ಇಲ್ಲ, ಏನೋ ಹೊಸದಿದೆ, ಏನೋ ಸಮಥಿಂಗ್ ಸ್ಪೆಷಲ್ ಇದೆ ಈ ಪರ್ಸನಲ್ಲಿ, ಈ ಥರಲ್ಲಿ ಯೋಚನೆ ಮಾಡೋಕೆ ಶುರು ಮಾಡಿದ್ದಾರೆ ನಿಮ್ಮ ಬಗ್ಗೆ. ಅಂದರೆ ದಿನದಿಂದ ದಿನ ಅವರಿಗೆ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ, ಅದನ್ನ ಹೇಳ್ಬೋದು. ವೆರಿ ಬ್ಯೂಟಿಫುಲ್. ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಪ್ರೊಸೆಸ್ನ. ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮ್ಮ ಬಗ್ಗೆ ತಿಳ್ಕೊಳ್ಳೋದು. ಇವೊಂದು ಅವ್ರಿಗಿಂತ ಆಪೋಸಿಟ್ ಪರ್ಸ್ನಾಲಿಟಿನೇ ನೀವು, ಹೌದು, ದಟ್ ಈಸ್ ಫಾರ್ ಶೋರ್. ಬಟ್ ಓಕೆ, ಸಮಥಿಂಗ್ ನ್ಯೂ. ಅಂದರೆ ಮೇ ಬಿ ಇಷ್ಟು ದಿನ ಅವ್ರ ಲೈಫಲ್ಲಿ ಮೇ ಬಿ ಅವರು ಸ್ವಲ್ಪ ಜನ ಡೇಟ್ ಮಾಡಿದ್ದಾರೆ ಕೂಡ, ಬಟ್ ನಿಮ್ಮ ಥರ ಪರ್ಸನ್ನ ಅವರು ಯಾವತ್ತೂ ಮೀಟ್ ಆಗಿಲ್ಲ, ನಿಮ್ಮ ಥರ ಪರ್ಸನ್ನ ಯಾವತ್ತೂ ಅವರು ಡೇಟ್ ಮಾಡಿಲ್ಲ ಅಂತ ನಾನು ಹೇಳ್ಬೋದು. ಬಿಕಾಸ್ ನಿಮ್ಮಲ್ಲಿರೋ ಒಂದು ಯೂನಿಕ್ನೆಸ್ ಜಾಸ್ತಿ ಇದೆ ನಿಮ್ಮಲ್ಲಿ. ಅಷ್ಟೇ ದೊಡ್ಡವರಾದ್ರೂ ನೀವು ಆ ಒಂದು ಚೈಲ್ಡಿಶ್ ಬಿಹೇವಿಯರ್ ಇದೆಯಲ್ಲ, ಇನ್ನು ಮಕ್ಕಳು ತರ. ಏನೋ ಒಂದ್ಸತಿ ಇಲ್ಲಿ ಜಾಯಿಂಟ್ ವೀಲ್ ಆಗಿರ್ಬೋದು, ಏನಾದ್ರೂ ಒಂದು ಗೇಮ್, ನಾವ್ ಹಿಂಗೆ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಜಾಯಿಂಟ್ ವೀಲ್ ಅಂತೀರ ನೀವು, ಗೊತ್ತಿಲ್ಲ, ಆ ಗೇಮ್ಸ್ ಎಲ್ಲ ಸರ್ಕಸ್ ಎಲ್ಲ ಇರುತ್ತಲ್ವಾ. ಸೊ ನೀವ್ ಯಾವ ತರ ಅಂದ್ರೆ ಓಕೆ ಹೋಗಿ ಆಡೋಣ, ನಿಮ್ಮ ಒಂದು ಚೈಲ್ಡ್ಹುಡ್ ಪರ್ಸ್ನಾಲಿಟಿ ನಿಮ್ಮಲ್ಲಿ ಇನ್ನೂ ಇದೆ. ಒಬ್ಬೊಬ್ರು ಇರ್ತಾರೆ ಇದೆಲ್ಲ ಸಣ್ಣ ಮಕ್ಳು ಆಡೋದು, ನಾವ್ ಯಾಕೆ ಹೋಗಾಡೋದು, ಈ ತರ ಥಿಂಕ್ ಮಾಡೋದಿರುತ್ತೆ. ಬಟ್ ನೀವ್ ಯಾವ ತರ ಅಂದ್ರೆ ಲೈಕ್ ಹೋಗಿ ಆಡೋಣ, ನಿಮ್ಮ ಒಂದು ಚೈಲ್ಡಿಶ್ ಬಿಹೇವಿಯರ್ ಇರುತ್ತಲ್ವಾ, ಇದವ್ರಿಗೆ ತುಂಬಾ ಇಷ್ಟ ಆಗ್ತಾ ಇದೆ, ದಟ್ ಈಸ್ ಫಾರ್ ಶೋರ್. ಅವ್ರಿಗೆ ಇನ್ನೂ ಓಕೆ ಲೆಟ್ಸ್ ಚೆಕ್, ಅವ್ರಿಗೆ ಇವಾಗಲೇ ಒಂದು ಇಂಟೆನ್ಷನ್ ಬಂದಿದೆಯಾ ನಿಮ್ಮ ಮೇಲೆ, ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಕಡೆಯಿಂದ, ಅಥವಾ ಈ ರಿಲೇಶನ್ಶಿಪ್ ಇಂದ ಅಥವಾ ಈ ಕನೆಕ್ಷನ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಲುಕ್ ಎಟ್ ದಿಸ್ ಈಸ್ ಎಂಪ್ರರ್. ಎಂಪ್ರರ್ ಅಂದ್ರೆ ಒಂದು ಸ್ಟೆಬಿಲಿಟಿ ಬಗ್ಗೆ ಹೇಳುತ್ತೆ. ಎಂಪ್ರರ್ ಅಂದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಹೇಳುತ್ತೆ. ಎಂಪ್ರರ್ ಅಂತ ಅಂದ್ರೆ ಒಂದು ಸೀರಿಯಸ್ನೆಸ್ ಬಗ್ಗೆ ಹೇಳುತ್ತೆ, ಒಂದು ಫ್ಯಾಮಿಲಿ ಬಗ್ಗೆ ಹೇಳುತ್ತೆ. ಐ ಗೆಸ್ ಈ ಪರ್ಸನ್ಗೆ ನಿಮ್ಮ ಬ್ಯಾಕ್ ಗ್ರೌಂಡ್ ಬಗ್ಗೆ ತಿಳ್ಕೊಳಕ್ ಇಷ್ಟ ಆಗ್ತಾ ಇದೆ, ನಿಮ್ಮ ಕರಿಯರ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಷ್ಟ ಆಗ್ತಾ ಇದೆ, ನೀವು ಎಷ್ಟು ಮಟ್ಟಿಗೆ ಸ್ಟೇಬಲ್ ಆಗಿದ್ದೀರಾ ಲೈಫಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಷ್ಟ ಆಗ್ತಾ ಇದೆ. ಇವಾಗ ಏನ್ ಗೊತ್ತಾ, ಈ ಡೇಟಿಂಗ್ ಟೈಮಲ್ಲಿ ನಾವು ತುಂಬಾ ಮದ್ವೆ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಲ್ಲ, ಹೆಂಗಾಗತ್ತೆ ನೋಡೋಣ. ಬಟ್ ಐ ಫೀಲ್ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಡೆಫಿನೆಟ್ಲಿ ಅವರು ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಬಿಕಾಸ್ ಯಾವಾಗ ಅವರು ನಿಮ್ಮ ಫ್ಯಾಮಿಲಿ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಯಾವಾಗ ಅವರು ನಿಮ್ಮ ಒಂದು
ನಿಮ್ಮ ಪ್ಯಾರೆಂಟ್ಸ್, ನಿಮ್ಮ ಸಿಬ್ಲಿಂಗ್ಸ್, ನಿಮ್ಮ ಒಂದು ಸ್ಟೆಬಿಲಿಟಿ ಲೈಫಲ್ಲಿ, ನಿಮ್ಮ ಕರಿಯರ್ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಐ ಫೀಲ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಸಮಥಿಂಗ್ ಸೀರಿಯಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಫಾರ್ ಶೋರ್. ಅಟ್ಲೀಸ್ಟ್ ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಅನ್ನೋ ಒಂದು ಇಂಟೆನ್ಷನ್ ಡೆಫಿನೆಟ್ಲಿ ಇದೆ. ಆ್ಯಂಡ್ ಎಲ್ಲದರಲ್ಲೂ ಅವ್ರದ್ದು ಹೆಂಗೆ ಅಂತಂದರೆ, ಒಂದಷ್ಟು ಬಾಕ್ಸಸ್ ಇರುತ್ತೆ. ಓಕೆ, ಆನೆಸ್ಟ್ ಆಗಿದ್ದಾರಾ, ಟಿಕ್ ಮಾರ್ಕ್. ಸ್ವಲ್ಪ ಅಡ್ವೆಂಚರಸ್ ಆಗಿದ್ದಾರಾ, ಟಿಕ್ ಮಾರ್ಕ್. ಪ್ರೊಟೆಕ್ಟಿವ್ ಆಗಿದ್ದಾರಾ, ಟಿಕ್ ಮಾರ್ಕ್. ಸೆಕ್ಯೂರ್ಡ್ ಫೀಲ್ ಆಗುತ್ತಾ ನಿಮ್ಮ ಜೊತೆ, ಟಿಕ್ ಮಾರ್ಕ್. ಸೊ ಅವರು ಆ ಬಾಕ್ಸಸ್ನ ಟಿಕ್ ಮಾಡ್ಕೊತ ಬರ್ತಾ ಇದ್ದಾರೆ ಒನ್ ಬೈ ಒನ್. ಬಟ್ ದ ಶಾಕಿಂಗ್ ಪಾರ್ಟ್ ಇಲ್ಲಿ ಏನಂತ ಅಂದರೆ, ಅವ್ರು ಅನ್ಕೊಂಡೇ ಇರಲಿಲ್ಲ ನೀವು ಲೈಕ್ ನಿಮ್ಮ ಪರ್ಸ್ನಾಲಿಟಿಲಿ ಆಲ್ಮೋಸ್ಟ್ ಎಲ್ಲದೂ ಇದೆ, ನೀವು ಅದನ್ನ ತೋರಿಸ್ಕೊಂತ ಇಲ್ಲ. ಅಂದರೆ ನೀವು ಔಟ್ಸೈಡ್ ವರ್ಲ್ಡ್ಗೆ ನೀವು ಒಂದು ಸೀರಿಯಸ್ ಪರ್ಸನ್, ಫುಲ್ ಮೆಚ್ಯೂರ್ಡ್ ಪರ್ಸನ್, ಒಂದು ರೆಸ್ಪಾನ್ಸಿಬಲ್ ಪರ್ಸನ್ ಈ ಥರ ತೋರಿಸ್ತಾ ಇದ್ದೀರಾ. ಬಟ್ ಡೀಪ್ ಡೌನ್ ನಿಮ್ಮಲ್ಲಿರೋ ಒಂದು ಚೈಲ್ಡಿಶ್ನೆಸ್ ಅನ್ನೋದು, ಆ ಒಂದು ಲೈಫ್ನ ಇನ್ನೂ ಬೆಟರಾಗಿ ಎಂಜಾಯ್ ಮಾಡ್ಕೋಬೇಕು, ಈ ಥರ ಒಂದು ನೇಚರ್ ಇದೆ ಅಲ್ವಾ, ಇದವ್ರಿಗೆ ತುಂಬ ಯೂನಿಕ್ ಅನ್ಸುತ್ತೆ. ಬಿಕಾಸ್ ಇದು ನಿಮ್ಮ ಕ್ಲೋಸ್ ಫ್ರೆಂಡ್ ಸರ್ಕಲ್ ಅವ್ರಿಗೆ ಮಾತ್ರ ಗೊತ್ತಿರೋದು. ಒನ್ ಥಿಂಗ್ ಇಸ್, ನೀವು ಎಷ್ಟು ಮಟ್ಟಿಗೆ ಚೈಲ್ಡಿಶ್, ನೀವು ಎಷ್ಟು ಮಟ್ಟಿಗೆ ನಿಮ್ಮ ಜೊತೆ ಎಷ್ಟು ಈಸಿಯಾಗಿ ಕಾನ್ವರ್ಸೇಷನ್ ಮಾಡ್ಬೋದು, ಮಾತುಕತೆ ಮಾಡ್ಬೋದು, ಯಾವ ಮೂಮೆಂಟಲ್ಲೂ ನೀವು ಬೇಗ ಟೆಂಪರ್ ಹೈಪ್ ಆಗಲ್ಲ, ನಿಮಗೆ ಬೇಗ ಸಿಟ್ಟು ಬರೋದು ಇದೆಲ್ಲ ಆಗಲ್ಲ ನಿಮಗೆ. ವೆರಿ ಚಿಲ್ಡ್ ಪರ್ಸನ್ ನೀವು. ಇದು ಬರೀ ಒಂದು ಫ್ಯೂ ಪೀಪಲ್ ನಿಮ್ಮ ಕ್ಲೋಸ್ ಸರ್ಕಲಿಗೆ ಮಾತ್ರ ಗೊತ್ತಿರೋದು ಈ ಒಂದು ವಿಚಾರ. ಬಟ್ ತುಂಬಾ ಹೊರಗಡೆ ಜನರಿಗೆ ನೀವು ಯಾವ ತರ ಒಂದು ಪರ್ಸ್ನಾಲಿಟಿ ತೋರಿಸಿದೀರಾ ಅಂದ್ರೆ, ಅ ಬಿಟ್ ಆಫ್ ಮೆಚ್ಯೂರ್ಡ್ ಪರ್ಸನ್, ರೆಸ್ಪಾನ್ಸಿಬಿಲಿಟಿ ಇರೋ ಪರ್ಸನ್, ಈ ತರ. ಬಟ್ ನಿಮ್ ಜೊತೆ ಮಿಂಗಲ್ ಆದಾಗ್ಲೇ ಗೊತ್ತಾಗತ್ತೆ ಇಷ್ಟು ಮಟ್ಟಿಗೆ ಫನ್ ಇಷ್ಟಪಡ್ತೀರಾ ನೀವು ಅಂತ. ಅದನ್ನ ಈ ಪರ್ಸನ್ ನಿಮ್ ಬಗ್ಗೆ ಇವಾಗ ಅವ್ರಿಗೆ ಗೊತ್ತಾಗ್ತಾ ಇದೆ, ಅದವ್ರಿಗೆ ಇವಾಗ ರಿಯಲೈಸ್ ಆಗ್ತಾ ಇದೆ. ಓ ಮೈ ಗಾಡ್, ಈ ಪರ್ಸನ್ ಇಷ್ಟೊಂದು ಫನ್ ಆಗಿದಾರ, ಇಷ್ಟೊಂದು ಪ್ಲೇಫುಲ್ ಆಗಿದಾರ, ಇಷ್ಟೊಂದು ಲೈಟ್ ಮೈಂಡೆಡಾ, ಇಷ್ಟೊಂದು ಲೈಫ್ನ ಎಂಜಾಯ್ ಮಾಡ್ತಾ ಇದಾರ. ಸೊ ಅದವ್ರಿಗೆ ಇವಾಗ ಗೊತ್ತಾಗ್ತಾ ಇರೋದು. ದಟ್ಸ್ ಬ್ಯೂಟಿಫುಲ್, ವೆರಿ 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 ಬ್ಯೂಟಿಫುಲ್ ಅನ್ಬೋದು. ಬಟ್ ಸಮಥಿಂಗ್ ಸೀರಿಯಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಡೆಫಿನೆಟ್ಲಿ ಅವರು ನಿಮ್ಮ ಒಂದು ಕನೆಕ್ಷನ್ ಅಷ್ಟು ಈಸಿಯಾಗಿ ಬಿಟ್ಕೊಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಎಲ್ಲ ಒಂದು ಕಾರ್ಡ್ಸ್ನ ಕಂಬೈನ್ ಮಾಡಿದ್ರೆ ಇಲ್ಲಿ ದೆರ್ ಈಸ್, ನನಗೆ ಒನ್ ಗುಡ್ ಪಾಯಿಂಟ್ ಅಬೌಟ್ ಮೈ ಸೆಲ್ಫ್ ಅಂದರೆ, ಲೈಕ್ ಇಂಡಿವಿಜುವಲ್ ಆಗಿ ತೆಗ್ದಾಗ್ಲೇ ನನಗೆ ಡಿಫ್ರೆಂಟ್ ಮೆಸೇಜಸ್ ಆ್ಯಂಡ್ ಎಲ್ಲ ಕಾರ್ಡ್ಸ್ ಬಂದಮೇಲೆ ಒಂದು ಸಿನಾರಿಯೋನೇ ಕಾಣಿಸ್ಬಿಡುತ್ತೆ. ದಟ್ ವಿಲ್ ಬಿ ಟೋಟಲಿ ಲೈಕ್ ಅ ಡಿಫ್ರೆಂಟ್ ಒನ್. ಸೊ ಇಲ್ಲೇನು ಅನಿಸ್ತಾ ಇದೆ ಅಂದರೆ, ತುಂಬ ಜನ ಇಲ್ಲಿ ನಿಮ್ಮ ಬಗ್ಗೆ, ನಿಮ್ಮ ಒಂದು ಪರ್ಸ್ನಾಲಿಟಿ ಇನ್ ಡೆಪ್ತ್ ಆಗಿ ಇಲ್ಲಿ ನಾನು ನೋಡಿದ್ರೆ, ಇದು ಈ ಪರ್ಸನಿಗೆ ಗೊತ್ತಿಲ್ಲ, ಬಟ್ ನಿಮಗೆ ನಾನು ಹೇಳ್ತಾ ಇರೋದು. ಸೊ ತುಂಬ ಜನದ್ದು ಒಂದು ಸೀರಿಯಸ್ ರಿಲೇಶನ್ಶಿಪ್ ಬ್ರೇಕಪ್ ಆಗಿದೆ ನಿಮ್ಮ ಲೈಫಲ್ಲಿ, ಅಥವಾ ಸೀರಿಯಸ್ ಆಗಿ ಒಬ್ಬರನ್ನ ಇಷ್ಟಪಟ್ಟಿದ್ರಿ, ಅವ್ರು ನಿಮಗೆ ಕೈ ಕೊಟ್ಟು ಇವಾಗ ಹೆಂಗಾಗ್ಬಿಟ್ಟಿದ್ದಾರೆ, ಲವ್ ಅಂದರೆ ತುಂಬ ಮೆಚ್ಯೂರ್ಡ್ ಆಗಿ ತಗೊಂತೀರಾ. ಮುಂಚೆ ಎಲ್ಲ ಹೆಂಗೆ, ಓಕೆ ನನಗೆ ಅವ್ರು ಇಷ್ಟ ಆಗ್ತಾ ಇದ್ದಾರೆ, ಲೆಟ್ ಮೀ ಸಿ, ನನ್ನ ಥರನೇ ಇರ್ತೀನಿ, ಅವ್ರ ಥರನೇ ಇರಲಿ, ಕನೆಕ್ಟ್ ಆಗೋಣ, ಹಂಗೆ ಯೋಚನೆ ಮಾಡ್ತಾ ಇದ್ದೀರಿ. ಬಟ್ ಇವಾಗ ಹೆಂಗಾಗೋಗ್ಬಿಟ್ಟಿದ್ದೀರಾ ಅಂದರೆ, ಓಕೆ ಸೀರಿಯಸ್ ಆಗಿರಬೇಕು, ಮುಂಚೆ ಆಗಿದ್ದ ಥರ ಆಗಬಾರ್ದು, ನನಗೆ ನನ್ನ ಲೈಫಲ್ಲಿ ಮುಂಚೆ ಮೋಸ ಆಗಿದ್ದ ಥರ ಈ ಸತಿ ಮೋಸ ಆಗಬಾರ್ದು, ನಾನು ತುಂಬ ಸ್ಟ್ರಿಕ್ಟ್ ಆಗಿರಬೇಕು, ನಾನು ತುಂಬ ಕಂಟ್ರೋಲಲ್ಲಿರಬೇಕು, ನಾನು ತುಂಬ ಹಂಗಿರಬೇಕು ಹಿಂಗಿರಬೇಕು, ಸೊ ದಟ್ ನನಗೆ ಮುಂಚೆ ಆಗಿದ್ದ ಥರ ಆಗಲ್ಲ. ಸೊ ಈ ಥರ ಥಾಟ್ಸ್ ನಿಮ್ಮಲ್ಲಿ ಜಾಸ್ತಿ ಇದೆ. ಬಟ್ ಅದನ್ನ ಮಾಡೋದಕ್ಕೆ ಹೋಗ್ಬೇಡಿ. ಬಿಕಾಸ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅಲ್ವಾ, ಅವರಿಗೆ ನೀವು ನ್ಯಾಚುರಲ್ ಆಗಿದ್ರೇನೆ ಅವ್ರಿಗೆ ಇಷ್ಟ ಆಗುತ್ತೆ. ನಿಮ್ಮ ಒಂದು ನ್ಯಾಚುರಲ್ ಪರ್ಸ್ನಾಲಿಟಿ ಅವ್ರಿಗೆ ಇಷ್ಟ ಆಗ್ತದೆ. ಬಿಟ್ರೆ ನೀವು ಇವಾಗ ಏನು ತೋರಿಸ್ತಾ ಇದ್ದೀರಾ, ಒಂಥರ ಸೀರಿಯಸ್ ಪರ್ಸ್ನಾಲಿಟಿ, ನಾನು ಒಂಥರ ನಂದೇ ರೂಲ್ಸ್ ಇದೆ, ನಾನು ಹಂಗೆ ಇರಬೇಕು, ಈ ತರ ಒಂದು ಪರ್ಸ್ನಾಲಿಟಿನ ಅವಾಗ ತೋರಿಸ್ತಾ ಇರ್ತೀರಾ. ನಿಮ್ಮನ್ನ ನೀವು ತುಂಬಾ ಹಿಡ್ದಿಡ್ಕೊಂತ ಇದ್ದೀರಾ ಈ ಪರ್ಸನ್ ಅಂತ ಬಂದಾಗ. ಇಫ್ ಪಾಸಿಬಲ್ ಎಷ್ಟಾಗತ್ತೆ ಅಷ್ಟು ಹಿಡ್ದಿಡ್ಕೊಂಡ್ಬೇಡಿ. ಲೈಕ್ ಫ್ರೀ ಆಗಿರಿ, ಜೆನ್ಯೂನ್ ಆಗಿ ಕನೆಕ್ಟ್ ಆಗಿ. ಅದಕ್ಕಂತ ರೂಲ್ಸ್ ಎಲ್ಲ ಮಾಡ್ಕೋಬೇಡಿ. ದಟ್ಸ್ ನಾಟ್ ನೆಸೆಸರಿ ಅಂತ ಹೇಳ್ಬೋದು ಇವಾಗಿನ ಸಿಚುವೇಶನ್ ಅಲ್ಲಿ. ಬಿಕಾಸ್ ನಿಮ್ ಜೊತೆ ಕನೆಕ್ಟ್ ಆಗಿರೋರು ಜೆನ್ಯೂನ್ ಆಗಿ ನಿಮ್ಮ ಒಂದು ಇನ್ನರ್ ಸೆಲ್ಫ್ನ ನೋಡೋದಕ್ಕೆ ಇಷ್ಟಪಡ್ತಾರೆ. ಯಾವುದೇ ರೀತಿಯಾದ ರೂಲ್ಸ್ ಒಳಗಿರೋ ಒಂದು ಪರ್ಸನ್ನ ನೋಡೋದಕ್ಕೆ ಇಷ್ಟಪಡ್ತಾ ಇಲ್ಲ.
ಬಿಕಾಸ್ ಡೆಫಿನೆಟ್ಲಿ ಒಂದು ಕಮಿಟ್ಮೆಂಟ್ ಅಂತ ಬಂದಾಗ ಎವ್ರಿಥಿಂಗ್ ಶುಡ್ ಬಿ ದೇರ್. ಮೆಚೂರಿಟಿನೂ ಇರಬೇಕು, ಅಟ್ ದ ಸೇಮ್ ಟೈಮ್ ಒಂದು ರಿಯಲ್ ಪರ್ಸನ್ ಮೀಟ್ ಆಗ್ತಾ ಇದ್ದೀನಿ ಅಂತ ಕೂಡ ಫೀಲ್ ಆಗಬೇಕು. ಯಾವಾಗಲೂ ಅನ್ನಿಸ್ಬಾರ್ದು ಅವ್ರಿಗೆ ಈ ಪರ್ಸನ್ ಎಷ್ಟು ಬೇಕು ಅಷ್ಟು ಮಾತ್ರ ನನ್ನ ಜೊತೆ ತೋರಿಸ್ತಾ ಇದ್ದಾರೆ, ಎಷ್ಟು ಬೇಕು ಅಷ್ಟು ಮಾತ್ರ ನನ್ನ ಜೊತೆ ಓಪನ್ ಅಪ್ ಆಗ್ತಾ ಇದ್ದಾರೆ, ಸಮಥಿಂಗ್ ಈಸ್ ಮಿಸ್ಸಿಂಗ್ ಅಂತ ಅವ್ರಿಗೆ ಅನ್ನಿಸ್ಬಾರ್ದು. ಬಿಕಾಸ್ ಒಂದ್ಸತಿ ಡೌಟು, ಒಂದ್ಸತಿ ಈ ಥರ ಎಲ್ಲ ತಲೆ ಕ್ವೆಶನ್ಸ್ ಬರೋಕ್ಕೆ ಹೋದ್ರೆ ಅವರಿಗೂ ಫೀಲ್ ಆಗಕ್ಕೆ ಶುರು ಆಗುತ್ತೆ ಸಮಥಿಂಗ್ ಈಸ್ ರಾಂಗ್ ಅಂತ, ವಿಚ್ ಇಸ್ ನಾಟ್ ರಿಕ್ವೈರ್ಡ್. ಆ ಥರ ಮಾಡ್ಕೊಬೇಡಿ. ಓಕೆ, ಬ್ಯೂಟಿಫುಲ್ ಮೆಸೇಜ್. ಸೊ ಲೆಟ್ಸ್ ಸಿ ಇನ್ನು ಏನೆಲ್ಲ ಮೆಸೇಜಸ್ ಬರುತ್ತೆ ಈ ಪರ್ಸನ್ ಬಗ್ಗೆ ಅಂತ. ಓಕೆ, ಲೆಟ್ ಮೀ ಸಿ. ಒಂದಷ್ಟು ರಾಕಲ್ ಡೆಕ್ಸ್, ನನ್ನ ಒಂದು ಬ್ಯೂಟಿಫುಲ್ ಡೆಕ್ ಇದು. ಡಿಫ್ರೆಂಟ್ ಮೆಸೇಜಸ್ ಬರುತ್ತೆ ಒಂದೊಂದ್ಸತಿ. ಈ ಸಿಚುವೇಶನ್ಗೆ ಏನು ಮೆಸೇಜ್ ಬರುತ್ತೆ ಅಂತ ನೋಡೋಣ. ನಮಗೆ ಗೊತ್ತಿಲ್ದಿರೋದು ಏನು ಬರುತ್ತೆ, ಯಾವ ಒಂದು ವಿಷಯದ ಬಗ್ಗೆ ನೀವು ತಿಳ್ಕೊಂಡ್ರೆ ಇಂಪಾರ್ಟೆಂಟ್ ಆಗಿ ಟರ್ನ್ ಔಟ್ ಆಗುತ್ತೆ. ಲೆಟ್ಸ್ ಸಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮಗೆ ಅದನ್ನ ಕ್ಲೇಮ್ ಮಾಡ್ಕೋಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಲೈಫಲ್ಲಿ ಅನ್ಸಿದೆ, ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ದೇರ್ ಈಸ್ ವಿಂಡ್ ಚಿಮ್ಸ್ ಪೀಸ್ ಆ್ಯಂಡ್ ಹಾರ್ಮನಿ. ವಾವ್, ಆ್ಯಕ್ಚುಲಿ ನಂದಿದ್ದು ಫೇವ್ರೇಟ್ ಇದು. ನನ್ನ ಮನೆಯಲ್ಲಿದೆ ಚಿಕ್ಕಮಂಗ್ಳೂರಲ್ಲಿ, ನನ್ನ ರೂಮ್ ಹತ್ರನೇ. ದಿಸ್ ಇಸ್ ಲೈಕ್ ಗಾಳಿ ಬಂದಾಗಿದ್ದು ಏನು ಗಂಟೆಗಳೆಲ್ಲ ಹೊಡ್ಕೊಳಕ್ಕೆ ಶುರು ಆಗುತ್ತೆ. ಇಟ್ಸ್ ಆ ಪೀಸ್ ಸಿಗುತ್ತಲ್ಲ, ನೆಕ್ಸ್ಟ್ ಲೆವೆಲ್. ಐ ಫೀಲ್ ಈ ಪರ್ಸನ್ ಬಗ್ಗೆ ನೀವು ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ದೀರಾ, ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅಲ್ವಾ, ಒಂಥರ ಯೂನಿಕ್ ಪೀಸ್ ನಿಮ್ಮ ಲೈಫಲ್ಲಿ ತಂದು ಕೊಡ್ತಾರೆ. ಇವಾಗ ಫಾರ್ ಅನ್ ಎಕ್ಸಾಂಪಲ್, ಒಬ್ರು ಮಾತಾಡ್ತಿರ್ಬೇಕಾರೆ ಇವ್ರು ಯಾಕಾರು ಮಾತಾಡ್ತಾ ಇದ್ದಾರೋ ಹಂಗೆ ಅನ್ಸಲ್ಲ. ಲೈಕ್ ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ, ಕನೆಕ್ಟ್ ಆಗಬೇಕಾದ್ರೆ ಆ ನಿಮ್ಮ ಟೋನ್, ಆ ನಿಮ್ಮ ವಾಯ್ಸು, ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ಫೀಲ್ ಆಗೋದು, ಅದೆಲ್ಲ ಒಂಥರ ಪೀಸ್ ಕೊಡುತ್ತೆ ಅವ್ರಿಗೆ. ಪೀಸ್ ಆ್ಯಂಡ್ ಹಾರ್ಮನಿ, ಲೈಕ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಕೊಡೋದನ್ನ ನೋಡ್ತಾ ಇದ್ದೀನಿ. ಸೊ ಇನ್ ಎವ್ರಿ ವೇ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅವರಿಗೆ ಯಾವುದೇ ರೀತಿ ಇದೊಂದು ತಲೆನೋವು ಅಂತ ಅನ್ಕೊಳ್ಳೋದೇ ಇಲ್ಲ. ಐ ಫೀಲ್ ಅವ್ರು ನಿಮ್ಮ ಜೊತೆ ಕನೆಕ್ಟ್ ಆದಾಗೆಲ್ಲ ಒಂಥರ ಓಕೆ, ಏನೋ ಒಂಥರ ನೆಮ್ಮದಿ, ಸಮಥಿಂಗ್ ನೆಮ್ಮದಿ. ಮೇ ಬಿ ನೀವು ಅವ್ರು ಏನಾದ್ರು ಮಾತಾಡ್ತಿರ್ಬೇಕಾದ್ರೆ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಕೇಳಿಸ್ಕೊಂತ ಇರ್ತೀರಾ ಅನ್ಸುತ್ತೆ. ಅವ್ರು ಏನು ಮಾತಾಡ್ತಾ ಇದ್ದಾರೆ ಎಲ್ಲದನ್ನು ಕೇಳಿಸ್ಕೊಂತೀರಾ. ಮೆಚ್ಯೂರ್ಡ್ ವೇಯಲ್ಲಿ ಆ್ಯಕ್ಟ್ ಮಾಡ್ತೀರಾ ಯಾವಾಗ ಬೇಕಾವಾಗೆಲ್ಲ. ಅವ್ರಿಗೆ ಹೆಂಗಂತ ಅಂದರೆ, ಓಕೆ ನನ್ನ ಕಷ್ಟಗಳನ್ನ ಹೇಳ್ಬೇಕಾದ್ರೆ ಅಟ್ಲೀಸ್ಟ್ ಕೇಳಕ್ಕೊಂದು ಕಿವಿ ಇದ್ರೆ ಸಾಕು. ಏನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಏನಿರಲ್ಲ. ಆ ಒಂದು ಸಿಚುವೇಶನಲ್ಲೆಲ್ಲ ನೀವು ಅವ್ರಿಗೆ ಟೈಮ್ ಕೊಟ್ಟಿದ್ದೀರಾ, ದಟ್ಸ್ ವೆರಿ ಕೂಲ್. ಅವ್ರು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂತೀರ, ಅದು ಅವ್ರಿಗೆ ತುಂಬಾ ಇಷ್ಟ ಆಗ್ತಾ ಇದೆ. ದೇರ್ ಈಸ್ ವಾಸ್ ಸೀಕ್ರೆಟ್ ಅಡ್ಮೈರರ್. ಸೊ ಗೈಸ್, ಯಾರೆಲ್ಲ ನೋಡ್ತಾ ಇದ್ದೀರಾ, ಈ ಪರ್ಸನ್ ನಿಮ್ಮ ಜೊತೆ ಹೇಳ್ಕೊಂಡಿಲ್ಲ ಅಷ್ಟೇ. ಐ ಫೀಲ್ ನೀವು ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಐ ಫೀಲ್ ನೀವು ಸೀಕ್ರೆಟ್ ಆಗಿ ಈ ಪರ್ಸನ್ನ ತುಂಬಾ ತಿಂಗಳಿಂದ, ತುಂಬಾ ವರ್ಷಗಟ್ಲೆಯಿಂದ ನೀವು ಅಬ್ಸರ್ವ್ ಮಾಡಿದ್ದೀರಾ. ಆ್ಯಂಡ್ ತುಂಬಾ ಜನ ನೀವು ಇವ್ರನ್ನ ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಅಂತ ನೋಡ್ತಾ ಇದ್ದೀನಿ. ಅಂದ್ರೆ ಯಾವಾಗ್ಲೂ ಇವ್ರು ನಿಮಗೆ ಗೊತ್ತಿತ್ತು, ಬಟ್ ಕನೆಕ್ಟ್ ಆಗಿರೋದು ಮಾತ್ರ ನೀವು ಇವಾಗ. ಓಕೆ, ದಟ್ಸ್ ಬ್ಯೂಟಿಫುಲ್. ಅಂದ್ರೆ ನಿಮಗೆ ಈ ಪರ್ಸನ್ ಬಗ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ, ಬಟ್ ದ ಕ್ವೆಶನ್ ಈಸ್, ನಿಮಗೆ ಅವ್ರು ಇಷ್ಟ ಆಗ್ತಾರಾ? ಐ ಮೀನ್ ಅವ್ರಿಗೆ ನೀವು ಇಷ್ಟ ಆಗ್ತೀರಾ? ದಿಸ್ ಇಸ್ ದ ಆಕ್ಚುಯಲ್ ಕ್ವೆಶನ್ ನಿಮ್ದು ಇವಾಗ ಅನ್ನಿಸ್ತಾ ಇದೆ. ನೆಕ್ಸ್ಟ್, an emotionally secure loving family is important. This is what they feel. ಆಲ್ರೆಡಿ ನೀವು ಆ ಕಂಫರ್ಟ್ ಝೋನ್ ಕೊಟ್ಬಿಟ್ಟಿದ್ದೀರಾ ಅನಿಸ್ತಾ ಇದೆ. ಆಲ್ರೆಡಿ ನೀವು ಎಷ್ಟು ಮಟ್ಟಿಗೆ ಅವ್ರನ್ನ ಎಮೋಷ್ನಲಿ ಸೆಕ್ಯೂರ್ ಫೀಲ್ ಮಾಡಿಸ್ತೀರಾ ಅದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. Look at this, because Emperor is a family man, King of Cups is a family man, Nest again, Nest is ಮನೆ. ನೆಸ್ಟ್ ಅಂದ್ರೆ ಇನ್ನೇನು ಮನೆನೇ. ಐ ಫೀಲ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್ ನಿಮ್ಮಿಬ್ರು ಮಧ್ಯ ಅನ್ನಿಸ್ತಾ ಇದೆ. ವೆರಿ ಬ್ಯೂಟಿಫುಲ್ ಆನೆಸ್ಟ್ಲಿ. ಬಟ್ ದ ಥಿಂಗ್ ಈಸ್, ತುಂಬಾ ಎಮೋಷನ್ಸ್ನ ತೋರ್ಸೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಈ ಪರ್ಸನ್ ಯಾವ ಥರ ಅಂದರೆ, ಅವರಿಗೆ ಎಮೋಷ್ನಲಿ ಸೆಕ್ಯೂರ್ ಮಾಡೋದು ಇಷ್ಟನೇ, ಬಟ್ ಅದು ಓವರ್ ಆಗಿ ಆಗಬಾರ್ದು. ಯಾವ್ದು ಜಾಸ್ತಿ ಆದರೂ ಅದು ತಪ್ಪೆ. ಆ ಥರ ಅವರ ಒಂದು ಎಕ್ಸ್ಪೆಕ್ಟೇಷನ್ಸ್. ಮೇ ಬಿ ನಿಮ್ಮ ಒಂದು ಜೆನ್ಯೂನ್ ನೇಚರ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನೀವು ಹೊರಗೆ ತರ್ತೀರಾ ಅಂತ. ನಿಮ್ಮಲ್ಲಿ ಏನಾದರೂ ಹೊಸ ತಿಳ್ಕೊಳ್ಳೋದು ಇದೆಯಾ ಅಂತ ಕ್ಯೂರಿಯಾಸಿಟಿಲಿ ನಿಮ್ಮ ಬಗ್ಗೆ
ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ. ಐ ಫೀಲ್ ಇಫ್ ಪಾಸಿಬಲ್ ನೀವು ಜೆನ್ಯೂನ್ ಆಗಿ ಆಸ್ ಅ ಪರ್ಸನ್ ನೀವು ಏನು ಅದನ್ನೇ ಅವ್ರಿಗೆ ಹೇಳಿ, ಅದನ್ನೇ ತೋರಿಸಿ ಬಿಟ್ರೆ ಏನೋ ಒಂದು ಸುಮ್ಮನೆ ಒಂದು ಫೇಕ್ ಪರ್ಸ್ನಾಲಿಟಿನ ತೋರ್ಸೋದಕ್ಕೆ ಹೋಗಬೇಡಿ ಇಫ್ ಪಾಸಿಬಲ್. ದಟ್ಸ್ ವೆರಿ ಇಂಪಾರ್ಟೆಂಟ್. ವೀಲ್ ಆಫ್ ಫಾರ್ಚ್ಯೂನ್ ರಿವರ್ಸಲ್ ಆಗಿ ಬಂದಿದೆ. ಸೊ ಎಸ್, ಈ ಯಾವುದೇ ಒಂದು ವಿಷಯಕ್ಕೂ ಹರಿಬರಿ ಮಾಡಬೇಡಿ. ಯಾಕೆ ಇದಕ್ಕೊಂದು ಕನ್ಕ್ಲೂಷನ್ ಬಂದಿಲ್ಲ, ಯಾಕೆ ಇವ್ರು ಓಪನ್ ಅಪ್ ಆಗ್ತಾ ಇಲ್ಲ, ಐ ಫೀಲ್ ಅದು ಟೈಮ್ ಬಂದಾಗ ಅದಾಗೆ ಆಗ್ತಾ ಹೋಗುತ್ತೆ. ಡೆಸ್ಟಿನಿ ಒಂದು ಪರ್ಫೆಕ್ಟ್ ಟೈಮ್ಗೆ ಪರ್ಫೆಕ್ಟ್ ಸಿಚುವೇಶನ್ ಆಗೋದು, ರೈಟ್? ಆ ಒಂದು ಪರ್ಫೆಕ್ಟ್ ಟೈಮಿಗೆ ವೆಯ್ಟ್ ಮಾಡಿಬಿಟ್ರೆ ಎಲ್ಲದನ್ನು ಪುಷ್ ಮಾಡ್ಕೊಂಡು ಹೋಗ್ಬೇಡಿ. ಐ ವುಡ್ ಸೇ ಜಸ್ಟ್ ಎಂಜಾಯ್ ದ ಮೂಮೆಂಟ್. ನಿಮ್ಮನ್ನ ನೀವು ಎಲ್ಲದಕ್ಕೂ ಹಿಡಿದಿಡ್ಕೊಂಡ್ಬೇಡಿ. ಒಂದು ಬೌಂಡ್ರಿ ಹಾಕೊಂಡು ಆ ಬೌಂಡ್ರಿ ಒಳಗೆ ಇರೋಣ, ಬೌಂಡ್ರಿಲಿ ಹೆಂಗಿದೆ ನಾನು ಹಂಗೆ ಇರೋಣ, ಬೇಡ. ನೀವು ರಿಯಾಲಿಟಿಲಿ ಯಾವ ಥರ, ಓಕೆ, ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್. ಅವ್ರನ್ನ ಒಂದು ಫ್ರೆಂಡ್ ಥರ ಫಸ್ಟ್ ಆಕ್ಸೆಪ್ಟ್ ಮಾಡಿ, ಸೊ ದಟ್ ನಿಮಗೂ ಒಂದು ಕಂಫರ್ಟ್ನೆಸ್ ಬರುತ್ತೆ. ನೀವು ಫ್ರೆಂಡ್ ಜೊತೆ ಇರೋದೇ ಬೇರೆ ಥರ, ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಜೊತೆ ಇರೋದೇ ಬೇರೆ ಥರ, ಇಟ್ಸ್ ಟೋಟ್ಲಿ ಫೈನ್. ಬಟ್ ಮೇ ಬಿ ಈ ಪರ್ಸನ್ ಜೊತೆ ನಿಮಗೆ ಕನೆಕ್ಟ್ ಆಗಕ್ಕೆ ಸ್ವಲ್ಪ ತುಂಬಾನೇ ಅಲರ್ಟ್ ಆಗಿ ಡಿಸಿಷನ್ ತಗೊಂತೀರ ಏನೇ ಆಗಿದ್ರು. ಇಫ್ ಪಾಸಿಬಲ್ ಡೋಂಟ್ ಡೂ ದ್ಯಾಟ್. ನೀವು ರಿಯಾಲಿಟಿಲಿ ಯಾವ ಥರ ಅದೇ ಒಂದು ಪರ್ಸ್ನಾಲಿಟಿನ ತೋರಿಸಿ, ದಟ್ಸ್ ವೆರಿ ಇಂಪಾರ್ಟೆಂಟ್. ಬಿಟ್ರೆ ಎವ್ರಿಥಿಂಗ್ ಲುಕ್ಸ್ ಗ್ರೇಟ್. ಓಕೆ, ಸೊ ಗೈಸ್, ಇದಾಗಿತ್ತು ನಿಮ್ಮ ಮೆಸೇಜ್. ಏನನ್ಸುತ್ತೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ನೋಡ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ ಮತ್ತೆ ಸಿಗೋಣ ಗಾಯ್ಸ್ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.